ಇದು ಬಂದ್ಬಿಟ್ಟು ಗೋವಾದಲ್ಲಿ 2ನೇ ದಿನ. ಸೊ ನಾವು ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆ ಹೋಗ್ಬಿಟ್ಟು ತಿಂಡಿನ ತಿನ್ಕೊಂಡು ಡಾಲ್ಫಿನ್ ಶೋ ನೋಡೋದಕ್ಕೆ ಅಂತ ಕ್ಯಾಂಡೋಲಿಮ್ ಕಡೆ ಹೊರಟ್ವಿ. ನಾವಿದ್ದು ಅರ್ಪುರ ಗೋವಾದಲ್ಲಿ. ಸೊ ಅಲ್ಲಿಂದ ಕ್ಯಾಂಡೋಲಿಮ್ ಬಂದ್ಬಿಟ್ಟು 5 to 6 ಕಿಲೋಮೀಟರ್ ಏನೋ ಇತ್ತು. ಹೋಗ್ಬಿಟ್ಟು ಟಿಕೆಟ್ನ ತೊಗೊಂಡ್ವಿ. ಟಿಕೆಟ್ ಬಂದ್ಬಿಟ್ಟು ಒಬ್ಬರಿಗೆ 350 ರೂಪಾಯಿ ಇತ್ತು. ಸೊ ಇಬ್ಬರಿಂದ 700 ಆಯಿತು. 45 ಮಿನಿಟ್ಸ್ ರೈಡ್ ಇರುತ್ತೆ ಇಲ್ಲಿ. ಅಲ್ಲೇ ಟಿಕೆಟ್ ಕೌಂಟ್ರ್ ಹತ್ರನೇ ಬರೆದಿದ್ರು 90% ಡಾಲ್ಫಿನ್ಸು 10% ಯುವರ್ ಲಕ್ ಅಂತಂದು ಹೇಳ್ಬಿಟ್ಟು. ನೋಡೋಣ ನಮಗೆ ಕಾಣಿಸ್ತೋ ಇಲ್ವೋ ಅಂತಂದು ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಡಾಲ್ಫಿನ್ಸ್ ಕಾಣಿಸ್ತು, 2 ಕಾಣಿಸ್ತು, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಂದ್ಬಿಟ್ಟು ಅಗೋಡ ಜೈಲ್ ಮ್ಯೂಸಿಯಂ ಅಂತೆ. ನಾವಿವಾಗ ನೆಕ್ಸ್ಟ್ ಅದನ್ನ ನೋಡೋಕ್ಕೇ ಹೋಗ್ತಾ ಇದ್ವಿ. ಮತ್ತು ಓಲ್ ಕಾಣಿಸ್ತಿದೆಯಲ್ಲ ಅದು ಬಂದುಬಿಟ್ಟು ಒನ್ಸ್ ಅಪಾನ್ ಎ ಟೈಮ್ ವಿಜಯ್ ಮಲ್ಯ ಅವರ ಬಂಗ್ಲೆ ಆಗಿತ್ತಂತೆ. ಬಟ್ ಇವಾಗಲ್ಲ, ಯಾಕೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ರೈಡ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಅಗೋಡ ಸೆಂಟ್ರಲ್ ಜೈಲ್ ಮ್ಯೂಸಿಯಮ್ಗೆ. ಸೊ ಹೋಗ್ತಿದ್ದಂಗೆ ಕೆಳಗಡೆ ಸಮುದ್ರದ ಅಲೆಗಳೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತಂದೇಳ್ಬಿಟ್ಟು ಹೋಗಿ ಫಸ್ಟ್ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಆಮೇಲೆ ನಾವು ಮ್ಯೂಸಿಯಂ ಕಡೆ ಹೊರಟ್ವಿ. ಅಲ್ಲೂ ಎಂಟ್ರಿ ಫೀಸು 200 ಏನೋ ಇತ್ತು ಒಬ್ಬರಿಗೆ. ಸೊ ಟಿಕೆಟ್ನ ತಗೊಂಡು ಒಳಗಡೆ ಹೊರಟ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೆಲ್ಲ ಸ್ಟಾಲ್ಗಳನ್ನ ಇಟ್ಕೊಂಡಿದ್ರು. ಕ್ಯೂಟ್ ಆಗಿರೋ ಹ್ಯಾಂಡ್ಮೇಡ್ ಸೋಪ್ಸು ಮತ್ತು ಇಯರಿಂಗ್ಸು ಮತ್ತು ರೆಸಿನ್ ಆರ್ಟ್ಸ್ ಎಲ್ಲ ಇಟ್ಕೊಂಡಿದ್ರು. ಬಟ್ ನಾವು ಯಾವುದನ್ನು ತಗೊಳ್ಳಿಲ್ಲ, ಯಾಕೆ ಅಂತಂದರೆ ಅಲ್ಲೆಲ್ಲ ಹೆವಿ ಕಾಸ್ಟ್ಲಿ ಇತ್ತು. ಮತ್ತು ಈ ಮ್ಯೂಸಿಯಂನ ಬಂದ್ಬಿಟ್ಟು ನರೇಂದ್ರ ಮೋದಿಜಿಯವರು 2021ರಲ್ಲಿ ಇನಾಗ್ರೇಷನ್ ಮಾಡಿರೋದಂತೆ. ಈ ಕೋಟೆ ಏನಿದೆ ಇದನ್ನ 1612ರಲ್ಲಿ ಪೋರ್ಚುಗೀಸರ ಆಡಳಿತದ ಸಂದರ್ಭದಲ್ಲಿ ಕಟ್ತಾರಂತೆ. ಏನಕ್ಕೆ ಅಂತಂದರೆ ಶತ್ರುಗಳ ಹಡಗುಗಳು ಏನಿದಾವೆ ಒಳಗಡೆ ಬರೋದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೋಸ್ಕರ ಕಟ್ತಾರಂತೆ. ಆಮೇಲೆ 1930ರಲ್ಲಿ ಇದನ್ನ ಜೈಲಾಗಿ ಕನ್ವರ್ಟ್ ಮಾಡ್ತಾರಂತೆ. ಅಂದರೆ ಸುತ್ತಮುತ್ತ ಸಮುದ್ರ ಇರೋದ್ರಿಂದ ಕೈದಿಗಳನ್ನ ಎರ್ಸೋದಕ್ಕೆ ಸೂಕ್ತವಾಗಿರುತ್ತೆ, ಯಾರು ಬರೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಜೈಲಾಗಿ ಕನ್ವರ್ಟ್ ಮಾಡಿದ್ರಂತೆ. ಮತ್ತು ಗೋವಾ ಲಿಬ್ರೇಷನ್ ಟೈಮಲ್ಲಿ ಫ್ರೀಡಮ್ ಫೈಟರ್ಸ್ ಏನಿರ್ತಾರೆ ಅವ್ರನ್ನೆಲ್ಲ ತಂದ್ಬಿಟ್ಟು ಈ ಜೈಲಲ್ಲಿ ಕೂಡಾಕ್ತಿದ್ರಂತೆ. ಆಮೇಲೆ 1961ರಲ್ಲಿ ಗೋವಾ ಸ್ವತಂತ್ರ ಪಡ್ಕೊಳ್ಳುತ್ತೆ. ಅದಾದ್ಮೇಲೂ ಸಹ 2015ವರೆಗೂ ಈ ಕೋಟೆನ ಜೈಲಾಗಿನೇ ಯೂಸ್ ಮಾಡ್ತಿದ್ರಂತೆ. ಈಗ ರೀಸೆಂಟಾಗಿ ಈ ಜೈಲ್ ಫೋರ್ಟ್ ಏನಿದೆ ಇದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿ ಗೋವಾದ ಹಿಸ್ಟ್ರಿ ಬಗ್ಗೆ ಮತ್ತು ಫ್ರೀಡಮ್ ಫೈಟರ್ಸ್ ಬಗ್ಗೆ ಮತ್ತು ಇಂಪಾರ್ಟೆಂಟ್ ಘಟನೆಗಳು ಏನೇನು ನಡೆದಿರುತ್ತೆ ಅದ್ರ ಬಗ್ಗೆ ಎಲ್ಲ ಎಕ್ಸಿಬಿಷನ್ ಮಾಡ್ತಿದ್ದಾರೆ. ಮತ್ತು ಈ ಜೈಲಲ್ಲಿರೋ ಪ್ರತಿಯೊಂದು ಸೆಲ್ಗೂ ಸಹ ಅದರದೇ ಆದಂತಹ ಒಂದೊಂದು ಸ್ಟೋರಿಗಳಿವೆ. ಪ್ರತಿಯೊಂದು ಸೆಲ್ ಮುಂದೆನೂ ಒಂದೊಂದು QR ಹಾಕಿರ್ತಾರೆ. ಅದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಓಕೆ ಫ್ರೆಂಡ್ಸ್, ಸಾಕಿಷ್ಟು 3 ನಿಮಿಷದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ. ಸೊ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಗೋವಾ ಅಂತಂದರೆ ನಮ್ಮ ಮೈಂಡಲ್ಲಿ ಬರೋದು ಬರೀ ಪಾರ್ಟೀಸು, ಬೀಚು, ಎಂಜಾಯ್ಮೆಂಟು ಅದು ಇದು ಅಂತ. ಬಟ್ ಈ ಗೋವಾದಲ್ಲೂ ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಸೊ ನೋಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಟಾಟಾ, ಬೈ ಬಾಯ್.